ಎಜಿ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಹುಟ್ಟುಹಬ್ಬ ಆಚರಣೆ ಮಾಡುವುದು ಅಂದ್ರೆ ರಸ್ತೆ ಮೇಲೆ ಕೇಕ್ ಕಟ್ ಮಾಡಿ ಅಥವಾ ಗುಂಪು ಸೇರಿಸಿ ರಾತ್ರಿ ತುಂಬಾ ಎಣ್ಣೆ ಪಾರ್ಟಿ ಮಾಡಿ ಸಾರ್ವಜನಿಕರ ಮಧ್ಯೆ ಈಗಿನ ಯುವಕರು ರಂಪಾಟ ಮಾಡುವುದನ್ನ ಸಾಕಷ್ಟು ಬಾರಿ ನೋಡಿದ್ದೀವಿ. ಆದ್ರೆ ಸಂಕೇಶ್ವರ ನಗರದ ಖ್ಯಾತ ಸಮಾಜ ಸೇವಕ, ಬಡವರ ಪಾಲಿನ ದಾರಿದೀಪ ಗೋದಾಬಾಯಿ ಕರ್ನಿಂಗ ಮೆಮೋರಿಯಲ್ ಫೌಂಡೇಶನ್ನ ಮಾರ್ಗದರ್ಶಕರು ಆದ ಮತ್ತು ಚಿಕ್ಕೋಡಿ ಅಪರ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧೀಕ್ಷಕರು ಆಗಿರುವಂತಹ ನವೀನ ಗಂಗರೆಡ್ಡಿ ಅವರ ಹುಟ್ಟುಹಬ್ಬವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ಮಾಡುವುದರ ಮುಖೇನ ಇಡೀ ಮಾನವ ಕುಲವೇ ತಲೆಗೆತ್ತಿ ನೋಡುವಂತಾಗಿದೆ. ದಿನಾಂಕ 11/1/2026 ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್, ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್, ನವೀನ ಗಂಗರೆಡ್ಡಿ ಗೆಳೆಯರ ಬಳಗ ಹಾಗೂ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಐಎಂಎ ಹಾಲ್ನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನವೀನ ಗಂಗರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡುವುದಕ್ಕೆ ಬೇರೆ ಬೇರೆ ತಾಲೂಕಿನಿಂದ ಜನಸಾಗರವೇ ಹರಿದು ಬಂದಿತ್ತು. ಇದರಲ್ಲಿ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು, ಗೆಳೆಯರ ಬಳಗ ಮತ್ತು ಸಾರ್ವಜನಿಕರು, ಮಹಿಳೆಯರು ಸೇರಿ ಅನೇಕರು ನವೀನ ಗಂಗರೆಡ್ಡಿ ಅವರಿಗೆ ಶುಭಾಶಯಗಳನ್ನು ಕೋರಿ ಕೇಕ್ ಕಟ್ ಮಾಡಿ ಪ್ರಾರ್ಥನೆ ಮಾಡುವುದರ ಮೂಲಕ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ರಕ್ತದಾನ ಶಿಬಿರದಲ್ಲಿ ಸರಿಸುಮಾರು 131 ಜನ ರಕ್ತದಾನ ಮಾಡಿ ರಕ್ತದ ಅವಶ್ಯಕತೆ ಇರುವ ಜನರ ಪಾಲಿಗೆ ಮಾನವೀಯತೆ ಮೆರೆದಿದ್ದಾರೆ. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ರಕ್ತದಾನ ಮಾಡಿದ ದಾನಿಗಳಿಗೆ ಫೌಂಡೇಶನ್ ಅಧ್ಯಕ್ಷೆ ಕವಿತಾ ಗಂಗರೆಡ್ಡಿ ಹಾಗೂ ನಿಖಿಲ್ ಗಂಗರೆಡ್ಡಿ ಅವರು ಸರ್ಟಿಫಿಕೇಟ್ ಮತ್ತು ಮೊಮೆಂಟಮ್ ನೀಡಿ ಗೌರವಿಸಿದ್ರು. ಈ ವೇಳೆ ಕಾರ್ಯಕ್ರಮದ ಆಯೋಜಕರು ಆದ ಮಹೇಶ್ ನೇಸರಿ, ಕಿರಣ್ ಕಾಂಬ್ಳೆ, ನಿಖಿಲ್ ಗಂಗರೆಡ್ಡಿ, ದಯಾನಂದ ತೇಗುರ, ಉತ್ತಮ ಸಿಂಗ್ ರಜಪೂತ್, ವಿಕ್ರಮ್ ಕರ್ನಿಂಗ್, ದೀಪಕ ಅಗ್ನಿಹೋತ್ರಿ, ರಾಜು ನಡುವಮಣಿ, ಕಾಶಿ ಕರಾಳಿ, ಸಂತೋಷ್ ಪಾಟೀಲ್ ಸೇರಿ ನವೀನ ಗಂಗರೆಡ್ಡಿ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಇನ್ನು ರಕ್ತದಾನ ಶಿಬಿರಕ್ಕೆ ಆಗಮಿಸಿದ ಚಿಕ್ಕೋಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಡಿಎಚ್ಒ ಎಸ್ಎಸ್ ಗಡಿದ, ಟಿಎಚ್ಒ ಉದಯ ಕುಮಾರ್ ಕುಡಚಿ ಮತ್ತು ಬಿಎ ಕುಂಬಾರ್ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೇವೆ ನೋಡಿ. ಗೋದಾಬಾಯಿ ಫೌಂಡೇಶನ್ ವತಿಯಿಂದ ಮಾಡಿದಂಥ ಈ ಒಂದು ಸೇವೆ ಏನೈತಲ್ಲ, ಎಷ್ಟು ಇವತ್ತು ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ ಅದಾಗ ಎಷ್ಟು ಒಂದು ಪಾಯಿಂಟ್ಸ್ ಆಫ್ ಬ್ಲಡ್ ಕಲೆಕ್ಟ್ ಆಗ್ತಾವೋ, ಒಂದು ಬ್ಲಡ್ಡಿಗೆ 4 ಜೀವ ಉಳಿಸಿದಂಥ ಒಂದು ಕಾರ್ಯಕ್ಕೆ ಈ ಫೌಂಡೇಶನ್ ವತಿಯಿಂದ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ವತಿಯಿಂದ ಅದೊಂದು ಸೇವಾ ಸಲ್ಲಿಸಿದಂಗೆ ಆಗ್ತದೆ. ಈ ನಿಮಿತ್ತವಾಗಿ ನಾವು ಸಾಕಷ್ಟು ಲಾಸ್ಟ್ ಟೈಮೂ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ. ಅದರೊಳಗೂ ಸಾಕಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿ ಅದನ್ನು ಎಷ್ಟೋ ಜನರಿಗೆ ಸೇವೆ ಆಯಿತು. ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನಿಂದ ಎಲ್ಲ ರೋಗಿಗಳಿಗೆ, ತಾಯಂದರಿಗೆ, ಡೆಲಿವರಿ ಟೈಮ್ದಾಗ PPH ಆಗುವಂಥವ್ರಿಗೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ, ಹಿಮೋಫಿಲಿಯಾ ಪೇಷಂಟ್ಸ್ಗಳಿಗೆ, ಥ್ರೊಂಬೋಸೈಟೋಪೆನಿಯಾ ಪೇಷಂಟ್ಗಳಿಗೆ ಸಾಕಷ್ಟು ಅನುಕೂಲ ಆಗ್ತೈತಿ. ಇದರಿಂದ ಒಂದೇ ಬ್ಲಡ್ ಪಾಯಿಂಟ್ದಿಂದ 4 ಪ್ರಾಡಕ್ಟ್ ತೆಗಿತೀವಿ ನಾವು. ಒಂದು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ತೆಗಿತೀವಿ, ಪ್ಲಾಟ್ಲೆಟ್ ತೆಗಿತೀವಿ, ಹೋಲ್ ಬ್ಲಡ್ ತೆಗಿತೀವಿ ಮತ್ತು ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಅಂತ ತೆಗಿತೀವಿ. ಎಲ್ಲ ಥರದ ಬ್ಲಡ್, ಎಲ್ಲ ರೋಗಿಗಳಿಗೂ ಒಂದೊಂದು ಥರದ ಬ್ಲಡ್ ಹತ್ತಿರ್ತೈತಿ. ಈ ಒಂದು ರಕ್ತದಾನ ಶಿಬಿರ ಏನು ಮಾಡಿದ್ರು ನೋಡು, ಅದು ಒಂದು ಭಾಳ ಒಂದು ಒಳ್ಳೆಯ ಕಾರ್ಯ. ಈ ಕಾರ್ಯ ಮುಂದೆ ಹಿಂಗೆ ಉರಿಲಿ ಅಂತ ಹೇಳ್ತಾ ನವೀನ್ ಗಂಗರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅವರಿಗೆ ದೇವರು ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆ ಈ ಥರ ಒಂದು ಕ್ಯಾಂಪ್ಗಳನ್ನು ಅರೇಂಜ್ ಮಾಡುವಂಥ ಇನ್ನೂ ಶಕ್ತಿ ಕೊಡಲಿ ಅಂತ ನಾ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಖಿಲ್ ಸ್ಪೋರ್ಟ್ಸ್ ವತಿಯಿಂದ ಅನೇಕ ಸಹಾಯವನ್ನು, ಸಮಾಜಮುಖಿ ಸೇವೆಯನ್ನು ಮಾಡ್ಕೊತ ಬಂದಂಥ ನಿಮ್ಮೆಲ್ಲರ ಹಿತತೆಯನ್ನು ಮಾರ್ಗದರ್ಶಕರಾದಂಥ ನವೀನ್ ಗಂಗರೆಡ್ಡಿ ಸರ್ ಇವರ ಜನ್ಮದಿನದ ಅಂಗವಾಗಿ ಒಂದು ರಕ್ತದಾನ ಶಿಬಿರವನ್ನು ಇವತ್ತು ನಾವು ಎಲ್ಲ ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದೆ. ಈ ರಕ್ತದಾನ ಶಿಬಿರದಿಂದ ಕಳೆದ ಒಂದು 3-4 ವರ್ಷದಿಂದ ಪ್ರತಿ ವರ್ಷ ಅವರ ಜನ್ಮದಿನದ ಅಂಗವಾಗಿ ಇದು ಬಿಮ್ಸ್ ಒಂದು ಸಹಯೋಗದೊಂದಿಗೆ ನಾವು ಇಲ್ಲಿ ಜರುಗಿಸ್ತಾ ಇದ್ದೇವೆ. ಈ ಪ್ರತಿ ವರ್ಷ 100-110 ಹೀಗೆ ಒಂದು ಯೂನಿಟ್ಗಳನ್ನು ಸಂಗ್ರಹಿಸಿ ನಮ್ಮ ಬಡ ಯಾರಾದರೂ ಹೆರಿಗೆ ಟೈಮ್ದಾಗಲಿ, ಇನ್ನುಳಿದ್ರೆ ಆಕ್ಸಿಡೆಂಟ್ ಆಗಲಿ, ಅಪಘಾತ ಆಗಲಿ, ಯಾವುದೇ ವಿಶೇಷವಾಗಿ ಅಂಥ ಒಂದು ಪ್ರಸಂಗದಾಗ ಯಾರಿಗಾದರೂ ರಕ್ತ ಬೇಕಾದರೆ ಅಂಥ ಜೀವಗಳಿಗೆ ಜೀವದಾನ ಕೊಡುವಂಥ ಈ ವರದಾನವನ್ನು ಆಗುವಂಥ ಈ ರಕ್ತದಾನ ಶಿಬಿರ ಒಳ್ಳೆಯ ಒಂದು ಕಾರ್ಯ ಇದು. ಅದೇ ಪ್ರಕಾರ ನವೀನ್ ಗಂಗರೆಡ್ಡಿ ಸರ್ ಅವರು ನಮ್ಮ ಈ ಸಮಾಜ ಸೇವೆ ಅಲ್ಲದೆ ನಮ್ಮ ಇಲಾಖೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ನೌಕರರಿಗೂ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮೊದಲಿಂದ ಮಾಡ್ಕೊತ ಬಂದಿದ್ದಾರೆ. ಹೀಗಾಗಿ ವಿನಾಯಕ್ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.